ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಮಕ್ಕಳೇ. ಸೊ ಇದು ಮಕ್ಕಳೇ ಪಾರ್ಟ್ ಸಿ ಬಯಾಲಜಿ ಕೀ ಆನ್ಸರ್ಸ್ ಆಗಿರುತ್ತೆ. ಎ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ದಟ್ ಲೀಡ್ಸ್ ಟು ಬಯೋಮ್ಯಾಗ್ನಿಫಿಕೇಷನ್ ಅಂತ ಅಂದರೆ ಜಾಸ್ತಿ ಕೆಮಿಕಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒಂದು ಜನರೇಷನ್ ಅಥವಾ ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಹೋದಾಗ ಅದನ್ನು ಬಯೋಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ಲಾಸ್ಟಿಕ್ DDT, ಗ್ಲಾಸ್ ಟೆಫ್ಲಾನ್ ಕೊಟ್ಟಿದ್ದಾರೆ, DDT. ಸೊ ಈ DDTನ ಇವಾಗ ಬ್ಯಾನ್ ಕೂಡ ಮಾಡಿದ್ದಾರೆ. ಸೊ ಅದು ತುಂಬ ಬಯೋಮ್ಯಾಗ್ನಿಫಿಕೇಷನ್ಗೆ ಕಾಸ್ ಆಗ್ತಾಯಿದೆ ಅಂತ. ನೆಕ್ಸ್ಟ್ ಬ್ರೌನ್ ಕಲರ್ಡ್ ಯಂಗ್ ಮೈಸ್ are produced in F1 generation by black colored male rat and brown colored female rat. Then genotype of F1 progeny dominant characters express ಆಗಿರುತ್ತೆ. ಸೊ ಎರಡು ಕ್ಯಾರೆಕ್ಟರ್ ಅದರೊಳಗಿದ್ರೂ ಕೂಡ ಎಕ್ಸ್ಪ್ರೆಸ್ಡ್ ಏನಾಗಿರುತ್ತೆ, ಡಾಮಿನೆಂಟ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೇಮ್ ಎನಿ 2 ವೈರಲ್ ಇನ್ಫೆಕ್ಷನ್ಸ್ ಯಾವ್ದ್ಯಾವುದು ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸ್ಮಿಟ್ ಥ್ರೂ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕಾಂಟ್ಯಾಕ್ಟಿಂದ ಟ್ರಾನ್ಸ್ಮಿಟ್ ಆಗುವಂತಹ ವೈರಲ್ ಇನ್ಫೆಕ್ಷನ್ ಯಾವ್ದ್ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಏಡ್ಸ್ ಆ್ಯಂಡ್ ರಾಟ್ಸ್ ಆಗುತ್ತೆ. ನೆಕ್ಸ್ಟ್ ದ ರೋಲ್ ಆಫ್ ಸಿನಾಪ್ಸ್ ಕೇಳಿದ್ದಾರೆ. ಈ ಸಿಗ್ನಿಫಿಕೆಂಟ್ ಇನ್ ದ ಕಂಟಿನ್ಯೂಸ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸ್. ಇದು ಕಂಟಿನ್ಯೂಸ್ ಆಗಿ ನರ್ವ್ ಇಂಪಲ್ಷನ್ ಟ್ರಾನ್ಸ್ಮಿಷನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹೆಂಗೆ ಅಂತ ಕೇಳಿದ್ದಾರೆ. ಸೊ ಸಿನಾಪ್ಸ್ ಅಂತ ಅಂದರೆ ನಿಮ್ಗೆ ಗೊತ್ತಿದೆ, ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್, 2 ನ್ಯೂರಾನ್ಗಳ ಮಧ್ಯೆ ಇರ್ತಕ್ಕಂತಹ ಗ್ಯಾಪ್ಗೆ ನಾವು ಸಿನಾಪ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಕನ್ವರ್ಟ್ಸ್, ಸಿನಾಪ್ಸಲ್ಲಿ ಏನಾಗುತ್ತೆ, ಆ ಗ್ಯಾಪಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇದ್ದಿದ್ದು ಕೆಮಿಕಲ್ ಇಂಪಲ್ಸಸ್ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ಆ ಕೆಮಿಕಲ್ ಇಂಪಲ್ಸಸ್ಸು ಏನು ನರ್ವ್ ಎಂಡಿಂಗಲ್ಲಿ ಚೇಂಜ್ ಆಗಿ ಇನ್ನೊಂದು ನ್ಯೂರಾನ್ನ ಡೆಂಡ್ರೈಟ್ ಸ್ಟಿಪ್ಪಿಗೆ ರೀಚ್ ಆಗುತ್ತೆ. ಈ ಪ್ರೋಸೆಸ್ ಇರೋದ್ರಿಂದ ಅದು ಕಂಟಿನ್ಯೂಸ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸಸ್ ಆಗ್ತಾ ಇರುತ್ತೆ. ಈ ಪ್ರೋಸೆಸ್ನ ನಾವು ಸಿನಾಪ್ಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟು ನೆಫ್ರಾನ್ದು ಡಯಾಗ್ರಾಮ್ ಬರಿಬೇಕಾಗತ್ತೆ. ಸೊ ನಾನು ಸುಮ್ಮನೆ ಇಲ್ಲಿ ಡ್ರಾ ಮಾಡಿದ್ದೀನಿ ಆ್ಯಂಡ್ ದ ಪಾರ್ಟ್ಸ್ ಲೇಬಲ್ ಮಾಡಿ. ನೆಕ್ಸ್ಟು ವಾಟ್ ಆರ್ ಟ್ರಾಪಿಕ್ ಲೆವೆಲ್ ಅಂತ ಕೇಳಿದರೆ ಈಚ್ ಸ್ಟೆಪ್ ಆಫ್ ಫುಡ್ ಚೈನ್ನ ನಾವು ಟ್ರಾಪಿಕ್ ಲೆವೆಲ್ ಅಂತ ಹೇಳ್ತೀವಿ. ತುಂಬಾ ಈಸಿ ಇದೆ ಪೇಪರು. ಕನ್ಸ್ಟ್ರಕ್ಟ್ ದ ಗ್ರಾಸ್ ಲ್ಯಾಂಡ್ ಫುಡ್ ಚೈನ್ ಯಾವಾಗಲೂ ಕೇಳ್ತಾ ಇರ್ತಾರೆ, ಯಾವುದೋ ಒಂದು ಫುಡ್ ಚೈನ್ನ ಕೇಳ್ತಾರೆ ವಿತ್ 3 ಟ್ರಾಪಿಕ್ ಲೆವೆಲ್ಸ್ ಅಂತ ಕೇಳಿದ್ದಾರೆ. ಸೊ ಗ್ರಾಸ್ ಲ್ಯಾಂಡಲ್ಲಿ ಫಸ್ಟಿಗೆ ನಾವು ಗ್ರಾಸ್ನ ಫೀಡ್ ಮಾಡೋದು ಗ್ರಾಸ್ ಹೋಪರ್ ಮೇಲೆ ಫೀಡ್ ಮಾಡೋದು ಫ್ರಾಗ್ ಮೇಲೆ ಫೀಡ್ ಮಾಡೋದು ಸ್ನೇಕ್ ಮೇಲೆ ಫೀಡ್ ಮಾಡೋದು ಈಗಲ್. ಸೊ 1 2 3 4 ಆಯಿತು. ಓಕೆ, ಈ ಥರ ಆ್ಯರೋ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಕಡೆಗೆ ಆ್ಯರೋ ಮಾರ್ಕ್ ಹಾಕಿದ್ರೆ ಅದು ರಾಂಗು, ಈ ಕಡೆಗೆ ಆ್ಯರೋ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಏನು ಅಂತಂದರೆ ಬ್ಲಡ್ ಎಂಟರ್ಸ್ ಟು ಆರ್ಟ್ ಟ್ವೈಸ್, 2 ಸಲ ಎಂಟರ್ ಆಗುತ್ತೆ. ಅದು ಒಂದು ಕಂಪ್ಲೀಟ್ ಸೈಕಲ್ ಆಗೋದಕ್ಕೆ ಅದನ್ನು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಅದರಿಂದ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ ಆ್ಯಂಡ್ ಅಮೌಂಟ್ ಆಫ್ ಎಷ್ಟು ಆಕ್ಸಿಜನ್ ಬೇಕೋ ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಕೂಡ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಹ್ಯೂಮನ್ ಬ್ರೈನ್ ಕೊಟ್ಟಿದ್ದಾರೆ ಆ್ಯಂಡ್ ದ ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ, ಸೆರೆಬ್ರಮ್ ಮತ್ತು ಸೆರೆಬೆಲಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೋಟೋಸಿಂಥಸಿಸ್, ಎಷ್ಟು ಈಸಿ ಕ್ವಶನ್ ಕೇಳಿದ್ದಾರೆ ಮಕ್ಕಳು, ನೀವು ಚಿಕ್ಕ ವಯಸ್ಸಿಂದ ಓದ್ಕೊಂಬಂದಿರ್ತಾರೆ. ಅಬ್ಸಾರ್ಪ್ಷನ್ ಆಗುತ್ತೆ, ಕನ್ವರ್ಷನ್ ಆಗುತ್ತೆ, ಆಮೇಲೆ ರಿಡಕ್ಷನ್ ಆಗುತ್ತೆ. ಈ ಪ್ರೋಸೆಸ್ ಈ 3 ಸ್ಟೆಪ್ಸು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಸನ್ಲೈಟ್ ಅಬ್ಸರ್ವ್ ಆಗುತ್ತೆ, ಆ ಅಬ್ಸರ್ವ್ ಆಗಿದ್ದು ಲೈಟು ಏನು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಆ ಕೆಮಿಕಲ್ ಎನರ್ಜಿ ಆದಮೇಲೆ ವಾಟರ್ ಮಾಲಿಕ್ಯೂಲು ಸ್ಪ್ಲಿಟ್ ಆಗಿಬಿಟ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಫಾರ್ಮ್ ಆಗುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ರಿಡಕ್ಷನ್ ಆಗುತ್ತೆ, ಕಾರ್ಬೋಹೈಡ್ರೇಟ್ ಫಾರ್ಮ್ ಆಗುತ್ತೆ. ಈ ಕಾರ್ಬೋಹೈಡ್ರೇಟ್ ಫಾರ್ಮ್ ಆಗಿದ್ದು ಪ್ಲ್ಯಾಂಟಲ್ಲಿ ಸ್ಟಾರ್ಚ್ ಆಗಿ ಸ್ಟೋರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೇಮ್ ದ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಪಾತ್ವೇ. ಅದೊಂದು ಪಾತ್ವೇ ಇದೆ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ಹೇಳ್ತಾನೆ ಇರ್ತೀನಿ ಯಾವುದಾದ್ರೂ ವಿಡಿಯೋ ಮಾಡಿದಾಗೆಲ್ಲ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ ಇನ್ ಸೈಟೋಪ್ಲಾಸಮಲ್ಲಿ ಪೈರುವೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ನೇಮ್ ದ ಟೈಪ್ ಆಫ್ ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ ಆ್ಯಂಡ್ ಈಸ್ಟ್ ಸೆಲ್. ಮೆನ್ಷನ್ ದ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದಿಸ್ ಪ್ರೊಸೆಸ್ಸು. ನೋಡಿ, ಅದೇ ಪಾತ್ವೇ ರಿಲೇಟೆಡ್. ಮೈಟೋಕಾಂಡ್ರಿಯಾದಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಈಸ್ಟ್ ಸೆಲ್ಲಲ್ಲಿ ಅನೇರೋಬಿಕ್ ರೆಸ್ಪಿರೇಷನ್ ಆಗುತ್ತೆ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಪ್ರಾಡಕ್ಟ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ ಮೈಟೋಕಾಂಡ್ರಿಯಾದಲ್ಲಿ. ಅನೇರೋಬಿಕ್ ರೆಸ್ಪಿರೇಷನಲ್ಲಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ನೇಮ್ ದ ಹಾರ್ಮೋನ್ಸ್ ಒಂದು ಟೇಬಲ್
ಬುಕ್ಕಲ್ಲಿದೆ, ಸೊ ರೆಫರ್ ಮಾಡ್ಕೋಬೇಕಂತ ನಾನು ಹೇಳಿದ್ದೆ. ಹಾರ್ಮೋನ್ ಸೆಕ್ರಿಟೆಡ್ ಬೈ ದಿ ಗ್ಲ್ಯಾಂಡ್ಸ್ ಗಿವನ್ ಬಿಲೋ, ರೈಟ್ ದೇರ್ ಫಂಕ್ಷನ್. ಥೈರಾಯ್ಡ್ ಗ್ಲ್ಯಾಂಡ್ಸಿಂದ ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ. ಏನಂದ್ರದ್ದು ಫಂಕ್ಷನ್ ಅಂತಂದರೆ ಮೆಟಬಾಲಿಸಮ್, ಓವರ್ ಆಲ್ ಮೆಟಬಾಲಿಸಮ್ ಆಫ್ ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಇಲ್ಲಿ ಆಗುತ್ತೆ. ನೆಕ್ಸ್ಟು ಅಡ್ರಿನಲ್ ಗ್ಲ್ಯಾಂಡ್ಸಿಂದ ಅಡ್ರಿನಾಲಿನ್ ಸೆಕ್ರೇಟ್ ಆಗುತ್ತೆ. ಸೊ ಅಡ್ರಿನಾಲಿನ್ನ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತಲೂ ಹೇಳ್ತೀವಿ. ಇನ್ಕ್ರೀಸಸ್ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ, ಬ್ರೀತಿಂಗ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಬಿ ಪಿನೂ ಇನ್ಕ್ರೀಸ್ ಆಗ್ಬೋದು ಸಮ್ಟೈಮ್ಸ್. ನೆಕ್ಸ್ಟು ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಮತ್ತು ಗ್ಲೂಕೋಗಾನ್. ಇನ್ಸುಲಿನ್ ಏನು ಮಾಡುತ್ತೆ ಅಂತಂದರೆ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್ ಅಂತ ನೀವು ಬರೀಬೇಕಾಗುತ್ತೆ. ಗಿವ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಟ್ರಾಪಿಕ್ ಮೂಮೆಂಟ್ ಫೌಂಡ್ ಇನ್ ದ ಪ್ಲಾಂಟ್ಸ್. ನೋಡಿ ಇದು ಕೇಳಿದ್ದಾರೆ, ಡೆಡ್ ಈಸಿ ನಿಮಗೆ ಜಿಯೋಟ್ರಾಪಿಸಮು, ಹೈಡ್ರೋಟ್ರಾಪಿಸಮ್. ಜಿಯೋ ಮೀನ್ಸ್ ಗ್ರಾವಿಟೇಷನ್ ಕಡೆಗೆ ರೂಟು ಗ್ರೋ ಆಗ್ತಾ ಇರೋದು. ನೆಕ್ಸ್ಟು ಹೈಡ್ರೋಟ್ರಾಪಿಸಮ್ ಅಂತ ಅಂದರೆ ವಾಟರ್, ಹೈಡ್ರೋ ಮೀನ್ಸ್ ವಾಟರ್ ಅಲ್ವಾ, ವಾಟರ್ ಕಡೆಗೆ ಯಾವ ಕಡೆ ವಾಟರ್ ಇರುತ್ತೋ ಆ ಕಡೆಗೇ ರೂಟು ಗ್ರೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಫೋಟೋಟ್ರೋಪಿಸಮ್ ಅಂತಂದರೆ ಶೂಟು ಬೆಳಕಿನ ಕಡೆಗೆ ಮೂವ್ ಆಗ್ತಾ ಇರುತ್ತೆ ಅಥವಾ ಗ್ರೋ ಆಗ್ತಾ ಇರುತ್ತೆ. ಕೀಮೋಟ್ರೋಪಿಸಮ್ ಅಂತಂದರೆ ಭೂಮಿಯಲ್ಲಿರ್ತಕ್ಕಂಥ ಮಿನರಲ್ಸ್ ಕಡೆಗೆ ಅಥವಾ ಕೆಮಿಕಲ್ಸ್ ಕಡೆಗೆ ಪ್ಲಾಂಟ್ ರೂಟು ಗ್ರೋ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ನೇಮ್ ದ ಪಾರ್ಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ದ ರಿಫ್ಲೆಕ್ಸ್ ಆ್ಯಕ್ಷನ್. ಸ್ಪೈನಲ್ ಕಾರ್ಡ್ ಆಬ್ವಿಯಸ್ಲಿ ಬರೆದಿರ್ತೀರ. ನೆಕ್ಸ್ಟ್ ಇಲ್ಲಿ ಮೊನೋಹೈಬ್ರಿಡ್ ಕ್ರಾಸ್ ಕೊಟ್ಟಿದ್ದಾರೆ. ಯೆಲ್ಲೋ ಸೀಡ್ಸ್ ಇಸ್ ಕ್ರಾಸ್ ವಿತ್ ಗ್ರೀನ್ ಸೀಡ್ಸ್. ಅದ್ರದ್ದು F1 F2 ಜನರೇಷನ್ ರಿಸಲ್ಟ್ ತೋರಿಸಿ ಚೆಕ್ಕರ್ ಬೋರ್ಡ್ ಮೂಲಕ ಮತ್ತು ಫಿನೋಟೈಪಿಕ್ ಮತ್ತು ಜಿನೋಟೈಪಿಕ್ ರೇಷಿಯೋನ ರೆಪ್ರೆಸೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಬರ್ಕೊಂಡು ನಾನು ತೋರಿಸಿದ್ದೀನಿ. ಸೊ ಫಿನೋಟೈಪಿಕ್ ರೇಷಿಯೋ ಆಸ್ ಯೂಶುವಲ್ 3:1, ಜಿನೋಟೈಪಿಕ್ ರೇಷಿಯೋ 1:2:1 ಈ ರೀತಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ಹ್ಯೂಮನ್ಸ್ ದ ಸೆಕ್ಸ್ ಆಫ್ ದಿ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಬೈ ಫಾದರ್, ಹೌ ಜಸ್ಟಿಫೈ. ಫಾದರಲ್ಲಿ ಯಾವ ಕ್ರೋಮೋಸೋಮ್ ಇರುತ್ತೆ? XY ಇರುತ್ತೆ. ಮದರಲ್ಲಿ X ಕ್ರೋಮೋಸೋಮ್ ಇರುತ್ತೆ. When X chromosome is fused with one more X chromosome of mother, that results in girl child ಅಲ್ವಾ. Y chromosome of father fuses with X chromosome of mother, that results in ಬಾಯ್ ಚೈಲ್ಡ್. XY ಆದರೆ ಬಾಯ್ ಆಗುತ್ತೆ. ಸೊ ಟೋಟಲಿ ಮದರಲ್ಲಿ ಯಾವುದೇ ಕಾಂಟ್ರಿಬ್ಯೂಷನ್ ಇರಲ್ಲ. ಸೊ ಅದರಿಂದ ನಾವು ಹೇಳ್ಬೋದು ಎನ್ಸ್ ಸೆಕ್ಸ್ ಆಫ್ ಚೈಲ್ಡ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಕ್ರೋಮೋಸೋಮ್ ಕಾಂಟ್ರಿಬ್ಯೂಟೆಡ್ ಬೈ ಫಾದರ್. ಫಾದರ್ ಯಾವ ಟೈಪ್ ಆಫ್ ಕ್ರೋಮೋಸೋಮ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅದ್ರ ಮೇಲೆ ಏನು ಸೆಕ್ಸ್ ಆಫ್ ದಿ ಬೇಬಿ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ರೈಟ್ ದ ವೇರಿಯಸ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಯಾವುದ್ಯಾವುದು ಹ್ಯೂಮನ್ಸಲ್ಲಿ ಅಂತ ಕೇಳಿದರೆ, ನಾವು ಎಷ್ಟೊಂದು ಬ್ಯಾರಿಯರ್ ಮೆಥಡ್ ಅಂತಂದರೆ ಕಾಂಡಮ್ಸ್ ಯೂಸ್ ಮಾಡೋದು, ಓರಲ್ ಪಿಲ್ಸ್ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಾಗಿರ್ಬೋದು, ಸರ್ಜಿಕಲಿ ಅದರಲ್ಲಿ ಟ್ಯೂಬೆಕ್ಟಮಿ ವ್ಯಾಸೆಕ್ಟಮಿ ಬರುತ್ತೆ, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ರೈಟ್ ಎನಿ ಒನ್ ಡಿಫ್ರೆನ್ಸಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್ ಕೇಳಿದ್ದಾರೆ. ಫ್ರಾಗ್ಮೆಂಟೇಷನ್ ಅಂತಂದರೆ ಆಫ್ಟರ್ ಯಾವುದೋ ಒಂದು ಆರ್ಗ್ಯಾನಿಸಮ್, ಎಕ್ಸಾಂಪಲ್ ಸ್ಪೈರೋಗೈಡ್ ಅಲ್ವಾ, ಆರ್ಗ್ಯಾನಿಸಮ್ ಮೆಚುರೇಷನ್ ಆದಮೇಲೆ ಅದು ಸ್ಪ್ಲಿಟ್ ಆಗುತ್ತೆ. ಆ ಸ್ಪ್ಲಿಟ್ ಆಗಿದ್ದು ಒಂದೊಂದು ಫ್ರಾಗ್ಮೆಂಟು ಕೂಡ ಒಂದೊಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ರೀಜನರೇಷನಲ್ಲಿ ನೋಡೋದಾದರೆ ಏನೋ ಆಕ್ಸಿಡೆಂಟಲ್ಲಿ ಒಂದು ಬಾಡಿ ಆರ್ಗ್ಯಾನಿಸಮ್ದು ಒಂದು ಪಾರ್ಟ್ ಕಟ್ಟಾಗಿದ್ರೆ ಆ ಪಾರ್ಟ್ ಮತ್ತೆ ರೀಜನರೇಟ್ ಆಗುತ್ತೆ. ಅದನ್ನು ನಾವು ಪ್ಲೆನೇರಿಯಾದಲ್ಲಿ ನೋಡ್ಬೋದು. ಇದನ್ನು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ನೀವು. ನೆಕ್ಸ್ಟ್, ವಾಟ್ ಚೇಂಜಸ್ ಅಕರ್ಸ್ ಇನ್ ದ ಫ್ಲವರ್ ಆಫ್ಟರ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಆ ಝೈಗೋಟ್ ಮತ್ತೆ ರಿಪೀಟೆಡ್ ಡಿವಿಷನ್ ಆಗಿ ಎಂಬ್ರಿಯೋ ಆಗುತ್ತೆ. ಓವರಿ ಇದ್ದಿದ್ದು ಫ್ರೂಟ್ ಆಗುತ್ತೆ, ಓವ್ಯೂಲ್ ಇದ್ದಿದ್ದು ಸೀಡ್ ಆಗುತ್ತೆ. ದಿಸ್ ಈಸ್ ಬಯಾಲಜಿ ಚಿಲ್ಡ್ರನ್. ತುಂಬ ಈಸಿ ಇತ್ತು, ಆಲ್ಮೋಸ್ಟ್ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥ ಪೇಪರ್ ಇದು. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.